ಸನ್ಮಾನ ಮಾಡಿ ಶುಭ ಕೋರೋದಕ್ಕೆ ಅಂತ ಈಗ ವಿಧಾನಸೌಧದತ್ತ ದೌಡಾಯಿಸಿ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ತಲುಪಿ ಅಲ್ಲಿ ವಿಶ್ರಾಂತಿ ಪಡೆದ ಬಳಿಕ ಅಲ್ಲಿಂದ ಆರ್ಸಿಬಿ ತಂಡದ ಆಟಗಾರರೆಲ್ಲರೂ ಕೂಡ ವಿಧಾನಸೌಧಕ್ಕೆ ಆಗಮಿಸ್ತಾರೆ. ಇದೊಂದು ಐತಿಹಾಸಿಕ ಕ್ಷಣವಾಗಿ ದಾಖಲಾಗುತ್ತೆ. ಇದು ಯಾವಾಗಲೂ ಒಮ್ಮೆ ಆಗಬೇಕಾಗಿತ್ತು, ಹಿಂದೆನೇ ಆಗಬೇಕಾಗಿತ್ತು. ಆದರೆ ಕನ್ನಡಿಗರು ಇದಕ್ಕಾಗಿ 18 ವರ್ಷಗಳವರೆಗೆ ಕಾಯಬೇಕಾಗಿ ಬಂತು. ಮತ್ತೊಂದೆಡೆ ವಿರಾಟ್ ಕೊಹ್ಲಿ ಅವರ ಒಂದು ನೆನ್ನೆಯ ಭಾವನಾತ್ಮಕವಾದಂತಹ ವಿಡಿಯೋಗಳು, ಆ ಒಂದು ಭಾವನಾತ್ಮಕತೆ 18 ವರ್ಷಗಳಿಂದ ಏನೇನೆಲ್ಲ ಆ ಎದೆಯಲ್ಲಿ ಹುದುಗಿ ಇಟ್ಕೊಂಡಿದ್ರು ಅದರ ಒಂದು ಸಂಕೇತ ಕೂಡ ಅದು. ನಿನ್ನೆ ಆಟ ಗೆಲ್ತಾ ಇದ್ದಂತೆ ವಿರಾಟ್ ಕೊಹ್ಲಿ ಅವರು ಭಾವುಕರಾದರು. ಇನ್ನೇನು ತಂಡ ಪಂದ್ಯವನ್ನ ಗೆದ್ದು ಬಿಡ್ತು ಅನ್ನುವಷ್ಟರಲ್ಲಿ ಭಾವುಕರಾಗಿ ಕಣ್ಣೀರಿಟ್ಟರು. ಅಭಿಮಾನಿಗಳು ಕೂಡ ಇಡೀ ರಾಜ್ಯದಾದ್ಯಂತ ಭಾವುಕರಾಗಿದ್ರು. ಅದು ಸಹಜ ಕೂಡ, ಯಾಕಂದ್ರೆ ವಿರಾಟ್ ಕೊಹ್ಲಿ ಅವರನ್ನ ಈವರೆಗೆ ಅವರು RCBಯಲ್ಲಿ ಇದ್ದು ತಂಡದ ಕ್ಯಾಪ್ಟನ್ ಆಗಿ ನಾಯಕನಾಗಿ ಆ ತಂಡವನ್ನು ನಡೆಸಿಕೊಂಡು ಬರ್ತಾ ಇರುವಂತಹ ಒಂದು ಆ ಕರ್ತವ್ಯದ ಜೊತೆಗೆ ಕನ್ನಡಿಗರಿಗೂ ತುಂಬಾ ಹತ್ತಿರವಾಗಿದ್ರು. ಹೀಗಾಗಿ ವಿರಾಟ್ ಕೊಹ್ಲಿ ಅವರು ಭಾವುಕರಾದಂತಹ ಕ್ಷಣ ಇಡೀ ರಾಜ್ಯವೂ ಕೂಡ ಭಾವುಕವಾಗಿತ್ತು. ಇದೀಗ ವಿರಾಟ್ ಕೊಹ್ಲಿ ಅವರನ್ನ ಹಾಗೂ ಅವರ ತಂಡವನ್ನ ಸ್ವಾಗತ ಮಾಡಿಕೊಳ್ಳೋದಕ್ಕೆ ಅಂತ RCB ತಂಡದ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. நதி கண்ணாடி பார்த்து மனம் நிறைந்தது இன்று கடலால் வீரா. அந்த ஆகாயம் போதாத பறவை உண்டு. நதி கண்ணாடி பார்த்து மனம் நிறைந்தது இன்று கடலால் வீரா. அந்த ஆகாயம் போதாத பறவை உண்டு. நதி கண்ணாடி பார்த்து மனம் நிறைந்தது இன்று கடலால் வீரா. அந்த ஆகாயம் போதாத பறவை உண்டு. ನದಿ ಕಣ್ಣಾಡಿ பார்த்து ಮನಂ நிறைந்தது. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ವಿರಾಟ್ ಕೊಹ್ಲಿ ಅವರು ತಮ್ಮ ಕೈಯಲ್ಲೇ ಕಪ್ ಹಿಡಿದುಕೊಂಡು ಬಸ್ನ ಎದುರುಗಡೆನೆ ಕುಳಿತುಕೊಂಡಿದ್ದಾರೆ. ಯಾಕಂದ್ರೆ RCB ಅಭಿಮಾನಿಗಳಿಗೆ ಇವತ್ತು ಒಂದು ಭಾರಿ ನಿರಾಶೆ ಕೂಡ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಕ್ಟರಿ ಮೆರವಣಿಗೆ ಮಾಡಬೇಕು ಅಂತ ಹೇಳಲಾಗಿತ್ತು. ವಿಜಯೋತ್ಸವ ಮೆರವಣಿಗೆ ಮಾಡೋದಕ್ಕೆ ಅಂತ ತಯಾರಿ ಕೂಡ ಮಾಡಿಕೊಳ್ಳಲಾಗಿತ್ತು. ಈ ವಿಜಯೋತ್ಸವ ಮೆರವಣಿಗೆಯನ್ನು ರದ್ದುಪಡಿಸಲಾಗಿತ್ತು. ಹೀಗಾಗಿ ಭಾರಿ ನಿರಾಶೆ ಕೂಡ ಆಗಿತ್ತು. ಇದೀಗ ವಿರಾಟ್ ಕೊಹ್ಲಿ ಅವರು ಕೈಯಲ್ಲಿ ಕಪ್ ಹಿಡಿದುಕೊಂಡು ಬಸ್ನ ಮುಂಭಾಗದಲ್ಲಿ ಕುಳಿತಿರುವಂತಹ ಈ ದೃಶ್ಯ ನೀವೇ ನೋಡ್ತಾ ಇದ್ದೀರಿ. ಇದನ್ನ ಅನುಷ್ಕಾ ಶರ್ಮಾ ಅವರು ತಮ್ಮ ಸಾಮಾಜಿಕ ಜಾಲತಾಣ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ನಿನ್ನೆ ಅನುಷ್ಕಾ ಶರ್ಮಾ ಅವರು ಕೂಡ ಅಹಮದಾಬಾದ್ನಲ್ಲಿ ನಡೆದಂತಹ ಪಂದ್ಯವನ್ನ ವೀಕ್ಷಣೆ ಮಾಡೋದಕ್ಕೆ ಅವರು ಕೂಡ ಅಲ್ಲೇ ಇದ್ರು. ವಿರಾಟ್ ಕೊಹ್ಲಿ ಅವರ ಜೊತೆಗಿದ್ದು ಈ ಮ್ಯಾಚ್ಗೆ ಅವರು ಕೂಡ ಸಾಕಷ್ಟು ಬಲ ತುಂಬಿದ್ದಾರೆ.
ಹೀಗಾಗಿ ಅನುಷ್ಕಾ ಶರ್ಮಾ ಅವರು ತಮ್ಮ ಸಾಮಾಜಿಕ ಜಾಲತಾಣದ ಖಾತೆಯಲ್ಲಿ ಇದನ್ನ ಪೋಸ್ಟ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ, ವಿರಾಟ್ ಕೊಹ್ಲಿ ಅವರು ಬಸ್ನ ಎದುರುಗಡೆ ಕೂತ್ಕೊಂಡಿರುವಂಥದ್ದು ಅಭಿಮಾನಿಗಳಿಗೆ ಕೊಂಚ ಇದೀಗ ನಿರಾಳತೆಯನ್ನು ಉಂಟು ಮಾಡ್ತಾ ಇದೆ. ಯಾಕಂದ್ರೆ ವಿರಾಟ್ ಕೊಹ್ಲಿ ಅವರನ್ನ ಹಾಗೂ RCB ತಂಡದ ಆಟಗಾರರನ್ನ ಕಣ್ಣು ತುಂಬಿಕೊಳ್ಬೇಕು ಅಂತ RCB ಅಭಿಮಾನಿಗಳು ಕಾತುರತೆಯಿಂದ ಕಾಯ್ತಾ ಇದ್ರು. ಯಾಕಂದ್ರೆ ರೋಡ್ ಶೋ ಮಾಡ್ತಾರೆ, ಒಂದು ವಿಜಯೋತ್ಸವ ಮೆರವಣಿಗೆ ನಡೆಯುತ್ತೆ ಅಂತ ಎಲ್ಲರೂ ಕೂಡ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು. RCB ತಂಡದ ಆಟಗಾರರನ್ನ ಕಣ್ಣ ಎದುರಿಗೆ ನೋಡಬಹುದು, ಕಣ್ಣು ತುಂಬಿಕೊಳ್ಳಬಹುದು ಅಂತ ಸಾಕಷ್ಟು ನಿರೀಕ್ಷೆಗಳನ್ನು ಕೂಡ ಕನ್ನಡಿಗರು ಇಟ್ಕೊಂಡಿದ್ರು, RCB ಅಭಿಮಾನಿಗಳು ಇಟ್ಕೊಂಡಿದ್ರು. ಆದರೆ ಭದ್ರತಾ ದೃಷ್ಟಿಯಿಂದ ಇದನ್ನ ವಿಜಯೋತ್ಸವ ಮೆರವಣಿಗೆಯನ್ನ ರದ್ದುಪಡಿಸಲಾಗಿತ್ತು. ಹೀಗಾಗಿ ಸಾಕಷ್ಟು ನಿರಾಸೆಯಾಗಿತ್ತು. ಅಭಿಮಾನಿಗಳು ಏನೆಲ್ಲ ಒಂದು ಆಶಯ ಇಟ್ಕೊಂಡು ಕೂತಿದ್ರು, ಎಲ್ಲ ಆಟಗಾರರನ್ನ ಕಣ್ತುಂಬಿಕೊಳ್ಳಬಹುದು, ಈ ಒಂದು ವಿಜಯೋತ್ಸವದಲ್ಲಿ ನಾವು ಭಾಗಿಯಾಗಬಹುದು ಅಂತ ಏನು ಅಂದ್ಕೊಂಡಿದ್ರು, ತುಂಬಾ ನಿರಾಸೆಯಾಗಿತ್ತು. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ ನೀವು, ಸಾವಿರಾರು ಸಂಖ್ಯೆಯಲ್ಲಿ ಜನ ರಸ್ತೆ ತುಂಬಿರುವಂತಹ ಸಂದರ್ಭದಲ್ಲಿ ಈ ಒಂದು ಮೆರವಣಿಗೆಯನ್ನ ಏನಾದರೂ ಮಾಡಿದ್ದೇ ಆದರೆ, ವಿಜಯೋತ್ಸವ ಮೆರವಣಿಗೆ ಮಾಡಿದ್ದೇ ಆದರೆ ಆಗ ಸಹಜವಾಗಿ ಭದ್ರತಾ ಸಮಸ್ಯೆಗಳು ಕೂಡ ಉಂಟಾಗ್ತಾ ಇತ್ತು. ಹೀಗಾಗಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆಗಳು ಉಂಟಾಗದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ವಿಜಯೋತ್ಸವ ಮೆರವಣಿಗೆ ಬೇಡ ಅಂತ ಗೃಹ ಸಚಿವರು ಕೂಡ ಹೇಳಿದ್ರು. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ ನೀವು, ರಸ್ತೆಯ ತುಂಬೆಲ್ಲ ಎಲ್ಲೆಂದರಲ್ಲಿ ಅಭಿಮಾನಿಗಳು ಕಿಕ್ಕಿರಿದು ತುಂಬಿದ್ದಾರೆ. ರಸ್ತೆಯಲ್ಲಿ ವಾಹನ ಹೋಗೋದಕ್ಕೂ ಕೂಡ ಜಾಗ ಇಲ್ಲ, ಅಷ್ಟರ ಮಟ್ಟಿಗೆ ಅಭಿಮಾನಿಗಳು ರಸ್ತೆ ತುಂಬೆಲ್ಲ ಸಾಗರೋಪಾದಿಯಲ್ಲಿ ಆವರಿಸಿಕೊಂಡು ಅಭಿಮಾನಿಗಳು RCB ತಂಡವನ್ನ ಸ್ವಾಗತ ಮಾಡಿಕೊಳ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಯಾವುದೇ ರೀತಿಯಾದಂತಹ ಭದ್ರತಾ ಲೋಪಗಳು ಆಗಬಾರದು ಅಂತ ರಾಜ್ಯ ಸರ್ಕಾರ ವಿಜಯೋತ್ಸವ ಮೆರವಣಿಗೆಯನ್ನು ರದ್ದು ಮಾಡಿತ್ತು. ಸುದ್ದಿ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರ್ತಾ ಇತ್ತೋ ಏನೋ, ಯಾಕಂದ್ರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಇವತ್ತು ಇಡೀ ಬೆಂಗಳೂರು ಸಂಪೂರ್ಣ ಕೆಂಪು ಬಣ್ಣದಿಂದ ಕಂಗೊಳಿಸ್ತಾ ಇದೆ. RCB ಧ್ವಜ, ಅದೇ ರೀತಿಯಾಗಿ RCBಯ ಬಟ್ಟೆಗಳಿಂದ ಕಂಗೊಳಿಸ್ತಾ ಇದೆ ಇಡೀ ರಸ್ತೆ. ಎಲ್ಲೆಂದರಲ್ಲಿ ಇವತ್ತು RCBಯ ಪರವಾಗಿ ಘೋಷಣೆಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಈ ಪಂದ್ಯ ಏನಾದರೂ ಕರ್ನಾಟಕದಲ್ಲಿ ನಡೆದಿದ್ದೇ ಆದರೆ ಏನಾಗ್ತಾ ಇತ್ತು ಅನ್ನುವಂಥದ್ದನ್ನು ಯಾರೂ ಕೂಡ ಊಹೆ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ಈ ಸಂಭ್ರಮ, ಈ ಸಡಗರ ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ಇರ್ತಾ ಇತ್ತು. ಹೀಗಾಗಿ ಆದರೂ ಕೂಡ ಈ ಒಂದು ವಿಜಯೋತ್ಸವ ಏನಿದೆ, ವಿಜಯೋತ್ಸವದ ಮೆರವಣಿಗೆ ಕ್ಯಾನ್ಸಲ್ ಆಗಿದ್ರೂ ಕೂಡ ಸಾಯಂಕಾಲ 6 ಗಂಟೆಗೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಂದು ಸಮಾರಂಭ ಕೂಡ ಇದೆ. ಹೀಗಾಗಿ ಅಭಿಮಾನಿಗಳು ಯಾರು ಇದಕ್ಕೆ ಸಂಬಂಧಪಟ್ಟಂತೆ ಬೇಸರ ಪಡುವಂತಹ ಅಗತ್ಯ ಇಲ್ಲ. ಇದೆಲ್ಲವೂ ಇವತ್ತೇ ಕೊನೆಯಲ್ಲ, ಮುಂದೆಯೂ ಕೂಡ IPL ಪಂದ್ಯಗಳು ಬರುತ್ತೆ. ಈ ಬಾರಿ ಕಪ್ ನಮ್ದಾಯಿತು, ಇನ್ನು ಮುಂದೆನೂ ಕೂಡ ಕಪ್ ನಮ್ಮದಾಗ್ತಾ ಇರುತ್ತೆ. ಯಾಕಂದ್ರೆ 18 ವರ್ಷಗಳಿಂದ ನಾವು ಕಾದಿದ್ದಂತಹ ಒಂದು ಕ್ಷಣಕ್ಕೆ ಈಗ ಬ್ರೇಕ್ ಬಿತ್ತು. ಪ್ರತಿ ಬಾರಿ ನಾವು ಕಪ್ ನಮ್ದಾಗತ್ತೆ ಅಂತ ಇದ್ವಿ, ಆದರೆ ಆ ಅವಕಾಶ ನಮಗೆ ಸಿಕ್ಕಿರಲಿಲ್ಲ. ಹೀಗಾಗಿ ರಾಜ್ಯದ ಮೂಲೆ ಮೂಲೆಯಿಂದ ಅಭಿಮಾನಿಗಳು ಬೆಂಗಳೂರಿನತ್ತ ಆಗಮಿಸಿದ್ರು. ಬೆಂಗಳೂರಿಗೆ ಆಗಮಿಸಿ RCB ತಂಡದ ಆಟಗಾರರನ್ನ ಸ್ವಾಗತ ಮಾಡಬೇಕು, ಅದೇ ರೀತಿಯಾಗಿ ಈ ಸಂಭ್ರಮದಲ್ಲಿ ನಾವು ಕೂಡ ಒಂದಾಗಬೇಕು ಅಂತ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಅನೇಕ ಅಭಿಮಾನಿಗಳು ಆಗಮಿಸಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣ, ಕರ್ನಾಟಕದಲ್ಲಿ ಈ ಪಂದ್ಯ ನಡೀಲಿಲ್ಲ. ಅಹಮದಾಬಾದ್ನಲ್ಲಿ ಈ ಪಂದ್ಯ ನಡೆದಿದ್ದರಿಂದಾಗಿ ಸಹಜವಾಗಿ ಯಾರಿಗೂ ಕೂಡ ಹೋಗೋದಕ್ಕಾಗಿರಲಿಲ್ಲ. ಸಾಕಷ್ಟು ಜನರಿಗೆ ನಿರಾಸೆಯಾಗಿತ್ತು. ಒಂದು ಟಿಕೆಟ್ ದರ ಏರಿಕೆ, ಮತ್ತೊಂದೆಡೆ ಫ್ಲೈಟ್ ದರ, ಹೀಗೆ ಸಾಕಷ್ಟು ಸಮಸ್ಯೆಗಳಾಗಿತ್ತು. ಹೀಗಾಗಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಯಾರಿಗೂ ಕೂಡ ಹೋಗೋದಕ್ಕಾಗಿರಲಿಲ್ಲ. ಆದರೆ ಈಗ ರಾಜ್ಯ ಸರ್ಕಾರ RCB ಅಭಿಮಾನಿಗಳಿಗೆ ಒಂದು ಅವಕಾಶ ಮಾಡಿಕೊಡ್ತಾ ಇದೆ. ಒಂದೆಡೆ
RCB ತಂಡದ ಆಟಗಾರರನ್ನ ಸನ್ಮಾನ ಮಾಡೋದಕ್ಕೆ ಅಂತ ವಿಧಾನಸೌಧದ ಎದುರು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ರೆ, ಮತ್ತೊಂದೆಡೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೂ ಕೂಡ ಇವತ್ತು ಒಂದು ಸಮಾರಂಭ ಇರುತ್ತೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಭಿನಂದನಾ ಕಾರ್ಯಕ್ರಮ ನಡೆಯುತ್ತೆ. ಸರಿಸುಮಾರು 4 ಗಂಟೆಗೆ ಇನ್ನೇನು ವಿಧಾನಸೌಧದ ಎದುರು RCB ತಂಡದ ಆಟಗಾರರನ್ನ ಸನ್ಮಾನ ಮಾಡುವಂತಹ ಒಂದು ಕಾರ್ಯಕ್ರಮ ನಡೆಯುತ್ತೆ. CM ಸಿದ್ದರಾಮಯ್ಯ ಅವರು ಕೂಡ ಕಾರ್ಯಕ್ರಮದಲ್ಲಿ ಹಾಜರಿರ್ತಾರೆ. CM ಸಿದ್ದರಾಮಯ್ಯ ಅವರು ಎಲ್ಲ RCBಯ ತಂಡದ ಆಟಗಾರರನ್ನ ಸನ್ಮಾನ ಮಾಡಲಿದ್ದಾರೆ.